ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಹಾಗೆ ಇನ್ನು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ದಯವಿಟ್ಟು ಜಾಯ್ನ್ ಆಗಿ. ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುಖಾಂತರ ನೇರವಾಗಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದಾಗಿರುತ್ತೆ. ನಿಮಗೆ ಕಳೆದ 2 ವಿಡಿಯೋನಲ್ಲಿ ಆಜಿತ ಸೇವೆಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೆ. ಬಟ್ ಈ ವಿಡಿಯೋನಲ್ಲಿ ನಮಗೆ ಉಚಿತವಾದ ಕೆಲವು ಟಿಕೆಟ್ಸ್ಗಳ ಬಗ್ಗೆ ಮಾಹಿತಿ ಕೊಡ್ತೀನಿ. ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ತಿರುಮಲದಲ್ಲಿ ಸಾಕಷ್ಟು ರೀತಿಯ ಸೇವೆಗಳಿರುತ್ತೆ. ಆದರೆ ನಿಮಗೆ ಉಚಿತವಾಗಿ ತುಂಬ ಸುಲಭವಾಗಿ ದರ್ಶನ ಆಗಬೇಕು ಅಂದರೆ ಒಂದು ವಿಶೇಷವಾದ ಸೇವೆ ಇದೆ ತಿರುಮಲದಲ್ಲಿ. ಅದನ್ನು ಅಂಗ ಪ್ರದಕ್ಷಿಣ ಅಂತ ಕರೀತಾರೆ. ಈ ಅಂಗ ಪ್ರದಕ್ಷಿಣ ಸೇವೆ ಬಂದ್ಬಿಟ್ಟು ಉರುಳು ಸೇವೆ ಅಂತ ಅರ್ಥ. ಈ ಉರುಳು ಸೇವೆ ಅಂದರೆ ತುಂಬ ಜನ ಏನನ್ಕೊಂತಾರೆ, ಹೆದರ್ಕೊಂಡ್ಬಿಡ್ತಾರೆ, ತುಂಬ ಕಷ್ಟ ಏನೋ ಮಾಡೋದು ಅಂತ. ಬಟ್ ತಿರುಮಲದಲ್ಲಿ ತುಂಬ ಸುಲಭವಾಗಿ ಈ ಸೇವೆಯಲ್ಲಿ ಭಾಗವಹಿಸಬಹುದಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿಯ ಏಜ್ ಲಿಮಿಟ್ ಇರೋದಿಲ್ಲ, ಯಾರು ಬೇಕಿದ್ರು ಭಾಗವಹಿಸಬಹುದಾಗಿರುತ್ತೆ. ಪುರುಷರು, ಮಹಿಳೆಯರು, ಮಕ್ಕಳು, ವೃದ್ಧರು ಎಲ್ಲರೂ ಭಾಗವಹಿಸಬಹುದಾಗಿರುತ್ತೆ. ಬಟ್ ಇದಕ್ಕೆ ಭಾಗವಹಿಸಬೇಕು ಅಂದರೆ ಒಂದೇ ಒಂದು ಕಂಡೀಷನ್ ಇರುತ್ತೆ. ಅದೇನು ಅಂದರೆ ನೀವು ತೇವದ ಬಟ್ಟೆನಲ್ಲೇ ಹೋಗಬೇಕಾಗಿರುತ್ತೆ. ಯಾರೆಲ್ಲ ಈ ಸೇವಾ ಟಿಕೆಟ್ಗಳನ್ನ ನೀವು ಬುಕ್ ಮಾಡ್ಕೊಳ್ತೀರೋ ಅವರು ಮೊದಲಿಗೆ ಸ್ವಾಮಿ ಪುಷ್ಕರಣಿ ಅಂತ ಇದೆ. ಈ ಸ್ವಾಮಿ ಪುಷ್ಕರಣಿ ತೀರ್ಥ ಬಂದ್ಬಿಟ್ಟು ನಮಗೆ ದೇವಸ್ಥಾನದ ಪಕ್ಕದಲ್ಲಿರುತ್ತೆ. ವರಾಹಸ್ವಾಮಿ ದೇವಸ್ಥಾನ ಹಾಗೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಮಧ್ಯದಲ್ಲಿ ಇರುತ್ತೆ. ಈ ಸ್ವಾಮಿ ಪುಷ್ಕರಣಿ ತೀರದಲ್ಲಿ ಬೆಳಗಿನ ಜಾವ 2 ಗಂಟೆಗೆ ಕರೆಕ್ಟಾಗಿ ಬಂದು ಸ್ನಾನ ಮಾಡಬೇಕಾಗಿರುತ್ತೆ. ಈ ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ಯಾರಿಗೆಲ್ಲ ಅಂಗ ಪ್ರದಕ್ಷಿಣಾ ಟಿಕೆಟ್ಸ್ ಇದೆಯೋ ಅವ್ರಿಗೆ ವಿಶೇಷವಾಗಿ ವ್ಯವಸ್ಥೆ ಮಾಡಿಕೊಡಲಾಗುತ್ತೆ. ಅವರಿಗೆ ಮಾತ್ರ ಅಲೋ ಮಾಡ್ತಾರೆ. ಬೆಳಗಿನ ಜಾವ ಬಂದ್ಬಿಟ್ಟು ಈ ತೀರ್ಥದಲ್ಲಿ ಸ್ನಾನ ಮಾಡಿದ ನಂತರ ತೇವದ ಬಟ್ಟೆನಲ್ಲೇ ಹೋಗಿ ನಾವು ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ಮುಖಾಂತರ ದೇವಸ್ಥಾನದ ಎಂಟ್ರಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾರೆಲ್ಲ ಈ ಟಿಕೆಟ್ಗಳನ್ನ ಬುಕ್ ಮಾಡ್ಕೊತಿರೋ ಲೇಡೀಸ್ ಸಪ್ರೇಟು ಜೆಂಟ್ಸ್ ಸಪ್ರೇಟು ಲೈನ್ ಬಿಡ್ತಾರೆ. ಹಾಗಾಗಿ ನೀವು ಒಂದೇ ಟಿಕೆಟ್ನಲ್ಲಿ ಲೇಡೀಸು ಮತ್ತು ಜೆಂಟ್ಸ್ನ ನೀವು ಬುಕ್ ಮಾಡ್ಕೊಂಡಿದ್ರೆ ನೀವು 2 ಕಾಪಿಗಳನ್ನ ತೆಗೆದುಕೊಂಡು ಹೋಗಿ. ಹಾಗೆ ನೀವು ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಇಟ್ಕೊಂಡು ಹೋಗಿ, ಯಾಕೆಂದರೆ ತೇವದ ಬಟ್ಟೆನಲ್ಲಿ ತೆಗೆದುಕೊಂಡು ಹೋದಾಗ ಆ ಪ್ರಿಂಟ್ ಹೋಗುವ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಕವರ್ನಲ್ಲಿ ನೀವು ಅದನ್ನು ತೆಗೆದುಕೊಂಡು ಹೋಗಿ. ಅದರ ಜೊತೆಗೆ ಆಧಾರ್ ಕಾರ್ಡ್ನ ತೆಗೆದುಕೊಂಡು ಹೋಗಬೇಕಾಗತ್ತೆ. ಆಧಾರ್ ಕಾರ್ಡ್ನಲ್ಲಿ ಹೆಸರನ್ನು ನೋಡಿಬಿಟ್ಟು ಅದನ್ನು ವೆರಿಫೈ ಮಾಡಿದ ನಂತರವೇ ನೀವು ದರ್ಶನಕ್ಕೆ ಬಿಡ್ತಾರೆ. ಸ್ವಲ್ಪ ಹೊತ್ತು ಕಾಲ ಕೂರಿಸ್ತಾರೆ, ನಿಮಗೆ ಕ್ಯೂ ಕಾಂಪ್ಲೆಕ್ಸ್ನಲ್ಲಿ ಕೂರಿಸ್ತಾರೆ. ಅದಾದ ನಂತರ ಈ ಸುಪ್ರಭಾತ ಸೇವೆ ಪ್ರಾರಂಭ ಯಾವಾಗ ಆಗುತ್ತೋ ಆವಾಗ ದೇವಸ್ಥಾನದ ಒಳಗಡೆ ಬಿಡ್ತಾರೆ. ಸುಪ್ರಭಾತ ಸೇವೆ ನಡೆಯುವಾಗ ನಿಮಗೆ ಉರುಳು ಸೇವೆಗೆ ಅವಕಾಶ ಮಾಡಿಕೊಡ್ತಾರೆ. ತುಂಬಾ ಒಳ್ಳೆ ವೈಬ್ರೇಷನ್ ಇರುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಬೆಳಗಿನ ಜಾವ ದೇವಸ್ಥಾನವನ್ನು ತೆರೆದ ತಕ್ಷಣ ಮೊದಲಿಗೆ ಸುಪ್ರಭಾತ ಸೇವೆ ಮತ್ತು ಅಂಗ ಪ್ರದಕ್ಷಿಣದವರಿಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಹಾಗಾಗಿ ತುಂಬ ವಿಶೇಷವಾದ ದರ್ಶನ ಅಂತ ಹೇಳ್ಬೋದು. ತುಂಬಾ ಪೀಸ್ಫುಲ್ ಆಗಿ ದರ್ಶನ ಆಗುತ್ತೆ ಅಂತ ಹೇಳ್ಬೋದು. ಆದರೆ ಈ ಟಿಕೆಟ್ಸ್ಗಳನ್ನ ನೀವು ಬುಕ್ ಮಾಡಿಕೊಂಡ್ರೆ ನಿಮಗೆ ನಾರ್ಮಲ್ ಜಯ ವಿಜಯ ತನಕ ಮಾತ್ರ ಬಿಡ್ತಾರೆ. ಒಳಗಡೆ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡೋ ಅವಕಾಶ ಇರೋದಿಲ್ಲ. ಬಟ್ ಈಸಿಯಾಗಿ ದರ್ಶನ ಆಗುತ್ತೆ ಅಂತ ಹೇಳ್ಬೋದು. ಮೊದಲಿಗೆ ಸುಪ್ರಭಾತ ಪ್ರಾರಂಭ ಆದ ನಂತರ ಮಹಿಳೆಯರಿಗೆ ಬಿಡ್ತಾರೆ ಉರುಳು ಸೇವೆ ಮಾಡೋದಕ್ಕೆ. ಉರುಳು ಸೇವೆ ಮಾಡಿದ ನಂತರ ದೇವಸ್ಥಾನದ ಹೊರಗಡೆ ಕರ್ಕೊಂಬರ್ತಾರೆ, ಧ್ವಜಸ್ತಂಭದ ಹತ್ರ ಕರ್ಕೊಂಬಂದು ಅವ್ರನ್ನ ನಿಲ್ಲಿಸ್ತಾರೆ. ನಂತರ ಪುರುಷರಿಗೆ ಉರುಳು ಸೇವೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಉರುಳು ಸೇವೆ ಆದ ನಂತರ ಮತ್ತೆ ಅವ್ರನ್ನ ಕರ್ಕೊಂಬಂದು ಧ್ವಜಸ್ತಂಭದ ಹತ್ರ ನಿಲ್ಲಿಸ್ತಾರೆ. ಅದಾದ ನಂತರ ದರ್ಶನಕ್ಕೆ ಅಲೋ ಮಾಡ್ತಾರೆ. ಈ ದರ್ಶನಕ್ಕೆ ಅಲೋ ಮಾಡುವಾಗ ನಮಗೆ ಜಯ ವಿಜಯ ತನಕ ದರ್ಶನ ಆದ ನಂತರ ಹೊರಗಡೆ ಬರ್ತೀವಿ. ಹಾಗೆ ಈ ಉರುಳು ಸೇವೆಯಲ್ಲಿ ಯಾರೆಲ್ಲ ಭಾಗವಹಿಸ್ತಾರೋ ಅವರಿಗೆ ಉಚಿತವಾದ ಲಡ್ಡು ಪ್ರಸಾದವನ್ನು ಕೂಡ ಕೊಡ್ತಾರೆ. ಹಾಗಾಗಿ ಇದು ಒಂದು ವಿಶೇಷವಾದ ಸೇವೆ ಅಂತ ಹೇಳ್ಬೋದು. ಹಾಗೆ ನಾವು ಈ ಅಂಗ ಪ್ರದಕ್ಷಿಣದಲ್ಲಿ ಭಾಗವಹಿಸಿದಾಗ ಅದರ ವ್ಲಾಗ್ ಕೂಡ ಮಾಡಿದ್ದೀನಿ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನೀವು ಅದನ್ನು ಸಂಪೂರ್ಣವಾಗಿ ನೋಡಿದ್ರೆ ನಾನು ಪ್ರತಿಯೊಂದು ಮಾಹಿತಿನೂ ತೋರಿಸಿದ್ದೀನಿ. ಎಲ್ಲಿ ಎಂಟ್ರಿ ಪಾಯಿಂಟ್ ಇರುತ್ತೆ, ಹಾಗೆ ಎಲ್ಲಿ ಸ್ನಾನ ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿ ನಿಮಗೆ ಆ ವಿಡಿಯೋನಲ್ಲಿ ಸಿಗುತ್ತೆ. ಈ ಟಿಕೆಟ್ಗಳು ಸಂಪೂರ್ಣವಾಗಿ ಉಚಿತ ಇರುವ ಕಾರಣ ತುಂಬಾನೇ ಫಾಸ್ಟಾಗಿ ಖಾಲಿ ಆಗುತ್ತೆ. ಹಾಗಾಗಿ ನೀವು ನಿಮ್ಮ ನೋಟ್ ಪ್ಯಾಡ್ನಲ್ಲಿ ಎಲ್ಲ ಟೈಪ್ ಮಾಡಿ ಇಟ್ಕೊಂಡು ಕಾಪಿ ಪೇಸ್ಟ್ ಮಾಡುವ ಮುಖಾಂತರ ಈ ಸೇವಾ ಟಿಕೆಟ್ಗಳನ್ನ ನೀವು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಪ್ರಸ್ತುತ ಈಗ ಮೇ ತಿಂಗಳ ಸಂಪೂರ್ಣ ಕೋಟಾವನ್ನು ರಿಲೀಸ್ ಮಾಡ್ತಿದ್ದಾರೆ. ಮೇ 1ನೇ ತಾರೀಕಿನಿಂದ ಮೇ 31ನೇ ತಾರೀಕಿನವರೆಗೆ ಸಂಪೂರ್ಣ ಕೋಟಾವನ್ನು ರಿಲೀಸ್ ಮಾಡ್ತಿದ್ದಾರೆ. ಈ ಅಂಗ ಪ್ರದಕ್ಷಿಣಾ ಟಿಕೆಟ್ಗಳು 23ನೇ ತಾರೀಕು ಅಂದರೆ ಫೆಬ್ರವರಿ 23ನೇ ತಾರೀಕು ಮೇ ತಿಂಗಳ ಸಂಪೂರ್ಣ ಕೋಟಾವನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾರಿಗೆಲ್ಲ ಈ ಅಂಗ ಪ್ರದಕ್ಷಿಣೆಯಲ್ಲಿ ನೀವು ಭಾಗವಹಿಸಬೇಕು ಅಂತ ಇಷ್ಟ ಇರುತ್ತೋ ಈ ಟಿಕೆಟ್ಗಳನ್ನ ನೀವು ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಹಾಗೆ 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿ ಟಿಕೆಟ್ಸ್ ಬೇಕಾಗಿಲ್ಲ, ನೇರವಾಗಿ ಪೋಷಕರ ಜೊತೆ ಹೋಗ್ಬೋದಾಗಿರುತ್ತೆ. ನೀವು ಈ ಅಂಗ ಪ್ರದಕ್ಷಿಣೆ ಮಾಡುವಾಗ ಸಾಂಪ್ರದಾಯಿಕ ವಸ್ತ್ರವನ್ನೇ ಹಾಕೊಂಡು ಬರಬೇಕಾಗತ್ತೆ. ಮಹಿಳೆಯರಾದರೆ ದುಪ್ಪಟ್ಟ ಇರುವ ಚೂಡಿದಾರ್ನ ಹಾಕೊಂಡು ಬರ್ಬೋದು, ಅಥವಾ ಸೀರೆಯಲ್ಲಿ ಅಂಗ ಪ್ರದಕ್ಷಿಣೆ ಮಾಡಬೇಕಾಗತ್ತೆ. ಅದೇ ಪುರುಷರು ಬಂದ್ಬಿಟ್ಟು ಪಂಚೆಯನ್ನು ಉಟ್ಕೊಂಡು ಹೋಗಿ ನೀವು ಅಂಗ ಪ್ರದಕ್ಷಿಣವನ್ನು ಮಾಡಬೇಕಾಗತ್ತೆ. ನಿಮ್ಮ ಶರ್ಟ್ ಕೂಡ ಬಿಚ್ಚಬೇಕಾಗಿರುತ್ತೆ ಅಂಗ ಪ್ರದಕ್ಷಿಣೆ ಮಾಡುವಾಗ. ಇನ್ನು ಅಂಗ ಪ್ರದಕ್ಷಿಣೆ ಆದ ನಂತರ ಮುಂದಿನ ಟಿಕೆಟ್ಸ್ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ. ಅದು ಯಾವುದು ಅಂದರೆ ಅದು ಸೀನಿಯರ್ ಸಿಟಿಸನ್ ಟಿಕೆಟ್ಸ್. ನಮಗೆ ಸಿಕ್ಕಾಬಟ್ಟೆ ಮೆಸೇಜ್ ಬರುತ್ತೆ, ಕೆಲವೊಂದು ಫೇಕ್ ಮೆಸೇಜ್ ಕೂಡ ಆಗಿದ್ದಾವೆ.
ಅದೇನು ಅಂದರೆ ನೀವು ನೇರವಾಗಿ ತಿರುಮಲಕ್ಕೆ ಹೋದರೆ ಬೆಳಗ್ಗೆ 11 ಗಂಟೆಗೆ ಒಂದ್ಸಲ, ಹಾಗೆ ಮಧ್ಯಾಹ್ನ 3 ಗಂಟೆಗೆ ಸ್ಲಾಟ್ಸ್ಗೆ ಸೀನಿಯರ್ ಸಿಟಿಸನ್ಸ್ಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ. ಬಟ್ ಅದು ಫೇಕ್ ಮೆಸೇಜು. ನಮ್ಗೆ ಆ ಥರ ಯಾವುದೇ ರೀತಿ ಡೈರೆಕ್ಟಾಗಿ ಹೋದರೆ ನಿಮಗೆ ದರ್ಶನಕ್ಕೆ ವ್ಯವಸ್ಥೆ ಇರೋದಿಲ್ಲ. ನೀವು ಆನ್ಲೈನಲ್ಲಿ ಸೀನಿಯರ್ ಸಿಟಿಸನ್ ಟಿಕೆಟ್ಸ್ನ ಬುಕ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಆ ಎಂಟ್ರಿ ಪಾಯಿಂಟಿಂದ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇಲ್ಲಾಂದರೆ ನಿಮ್ಗೆ ಯಾವುದೇ ರೀತಿ ಆ ಥರ ವ್ಯವಸ್ಥೆ ಇರೋದಿಲ್ಲ. ಹಾಗಾಗಿ ಅದನ್ನು ನಂಬಿಕೊಂಡು ನೀವು ಡೈರೆಕ್ಟಾಗಿ ತಿರುಮಲಕ್ಕೆ ಹೋದರೆ ನಿಮ್ಗೆ ಯಾವುದೇ ರೀತಿ ಟಿಕೆಟ್ಸ್ಗಳು ಸಿಗೋದಿಲ್ಲ. ನೀವು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡು ಹೋದರೆ ಮಾತ್ರ ಸೀನಿಯರ್ ಸಿಟಿಸನ್ ಟಿಕೆಟ್ ಸಿಗುತ್ತೆ. ಯಾರೆಲ್ಲ 65 ವರ್ಷ ಮೇಲ್ಪಟ್ಟವ್ರು ಇರ್ತಾರೋ ಅವ್ರನ್ನ ಸೀನಿಯರ್ ಸಿಟಿಸನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಪುರುಷರಿಗೆ 65 ವರ್ಷ ಮೇಲಿದ್ರೆ, ಮಹಿಳೆಯರಿಗೆ ಕಡಿಮೆ ಇದ್ರೂ ಪರವಾಗಿಲ್ಲ, ಗಂಡ ಹೆಂಡತಿನ ಒಟ್ಟಿಗೆ ಬಿಡ್ತಾರೆ. ಅದೇ ಮಹಿಳೆಯರು ಒಬ್ಬರೇ ಹೋಗಬೇಕು ಅಂದರೆ ಅವರಿಗೆ 65 ವರ್ಷ ಮೇಲ್ಪಟ್ಟವ್ರು ಇದ್ದರೆ ಮಾತ್ರ ಅವ್ರಿಗೆ ಬುಕ್ ಮಾಡ್ಕೊಳ್ಳೋ ಅವಕಾಶ ಸಿಗುತ್ತೆ. ಹಾಗೆ ಈ ಸೀನಿಯರ್ ಸಿಟಿಸನ್ ಜೊತೆ ಯಾರನ್ನೂ ಬಿಡೋದಿಲ್ಲ. ನಿಮಗೆ ಪುರುಷರಿದ್ದರೆ ಅವರ ಹೆಂಡತಿಗೆ ಮಾತ್ರ ಅವಕಾಶ ಇರುತ್ತೆ, ಅದು ಬಿಟ್ಟರೆ ಬೇರೆ ಯಾರಿಗೂ ಬಿಡೋದಿಲ್ಲ. ಅವ್ರ ಮಕ್ಕಳಾಗಿರ್ಬೋದು, ಮೊಮ್ಮಕ್ಕಳಾಗಿರ್ಬೋದು, ಅಥವಾ ತಮ್ಮಂದರು, ತಂಗಿ, ಈ ಥರ ಯಾರನ್ನೂ ಬಿಡೋದಿಲ್ಲ. ಸೀನಿಯರ್ ಸಿಟಿಸನ್ಸ್ ಮಾತ್ರ ಬಿಡ್ತಾರೆ. ಹೆಲ್ಪಿಗೆ ಅಂತ TTD ಸಿಬ್ಬಂದಿ ವರ್ಗದವರೇ ಇರ್ತಾರೆ, ಹಾಗಾಗಿ ಬೇರೆ ಯಾರನ್ನೂ ಬಿಡೋದಿಲ್ಲ. ಈ ಸೀನಿಯರ್ ಸಿಟಿಸನ್ ಟಿಕೆಟ್ನ ನೀವು ಬುಕ್ ಮಾಡಿಕೊಂಡ್ರೆ ಮಧ್ಯಾಹ್ನ 3 ಗಂಟೆಗೆ ದರ್ಶನ ಇರುತ್ತೆ. ತುಂಬಾ ಸುಲಭವಾಗಿ ದರ್ಶನ ಆಗುತ್ತೆ ಅಂತ ಹೇಳ್ಬೋದು. ನಿಮಗೆ ರಿಪೋರ್ಟಿಂಗ್ ಟೈಮ್ ಬಂದುಬಿಟ್ಟು 1 ಗಂಟೆಗೆ ಇರುತ್ತೆ. ನೀವು ಮುಂಚೆನೇ ಬಂದು ಕೂತ್ಕೋಬೇಕಾಗಿರುತ್ತೆ. 3 ಗಂಟೆಗೆ ಕರೆಕ್ಟಾಗಿ ನಿಮಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಯಾರೆಲ್ಲ ಈ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಳ್ತಿರೋ ತುಂಬ ಈಸಿಯಾಗಿ ದರ್ಶನ ಮಾಡಿಕೊಂಡು ಹೊರಗಡೆ ಬರ್ಬೋದಾಗಿರುತ್ತೆ. ಈ ಸೀನಿಯರ್ ಸಿಟಿಸನ್ಸ್ ಜೊತೆಗೆ ನಮಗೆ ಫಿಸಿಕಲಿ ಚಾಲೆಂಜ್ ಕೋಟಾದಲ್ಲಿ ಕೂಡ ರಿಲೀಸ್ ಮಾಡ್ತಿರ್ತಾರೆ. ಹಾಗೆ ನಮಗೆ ಹೆಲ್ತ್ ಕಂಡೀಷನ್ಸ್, ಈಗ ಯಾವ್ದಾದ್ರು ಓಪನ್ ಹಾರ್ಟ್ ಸರ್ಜರಿ, ಆ ಥರ ಹೆಲ್ತ್ ಕಂಡೀಷನ್ಸ್ ಚೆನ್ನಾಗಿಲ್ಲ ಅನ್ನೋರು ಕೂಡ ಈ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಇದು ಒಟ್ಟಿಗೆ ಬಿಡ್ತಾರೆ. ಈ ಸೀನಿಯರ್ ಸಿಟಿಸನ್ಸ್ ಆಗಿರ್ಬೋದು, ಫಿಸಿಕಲಿ ಚಾಲೆಂಜ್ ಕೋಟಾ ಆಗಿರ್ಬೋದು, ಹೆಲ್ತ್ ಇಶ್ಯೂಸ್ ಇರೋರಾಗಿರ್ಬೋದು, ಈ ಎಲ್ಲ ಸೇರಿಸಿ 1000 ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಯಾರೆಲ್ಲ ಈ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀರೋ, ಫೆಬ್ರವರಿ 23ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಕರೆಕ್ಟಾಗಿ ರಿಲೀಸ್ ಮಾಡ್ತಾರೆ. ಈ 3 ಗಂಟೆಗೆ ಕರೆಕ್ಟಾಗಿ ನೀವು ಟಿಕೆಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಈ ಟಿಕೆಟ್ ಬುಕ್ ಮಾಡ್ಕೊಳ್ಳುವ ಸಂದರ್ಭದಲ್ಲಿ ನೀವು ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಹಾಗೆ ಏನಾದರೂ ನಿಮಗೆ ಫಿಸಿಕಲಿ ಚಾಲೆಂಜ್ ಕೋಟಾ ಇದ್ದರೆ ಅದ್ರ ಸರ್ಟಿಫಿಕೇಟ್ನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಹಾಗಾಗಿ ಈ ರಿಲೆವೆಂಟ್ ಡಾಕ್ಯುಮೆಂಟ್ಸ್ನೆಲ್ಲ ನೀವು ಇಟ್ಕೊಂಡಿರ್ಬೇಕಾಗತ್ತೆ. ಇದು ಕೂಡ ಸಂಪೂರ್ಣವಾದ ಉಚಿತ ಟಿಕೆಟ್ಸ್ ಆದ ಕಾರಣ ತುಂಬ ಫಾಸ್ಟಾಗಿ ಖಾಲಿ ಆಗುತ್ತೆ. ಯಾರೆಲ್ಲ ಸೀನಿಯರ್ ಸಿಟಿಸನ್ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀರೋ, ಸೋಮವಾರ ಮಧ್ಯಾಹ್ನ 3 ಗಂಟೆಗೆ ಕರೆಕ್ಟಾಗಿ ಈ ಟಿಕೆಟ್ಗಳನ್ನ ನೀವು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಪ್ರಸ್ತುತ ರಿಲೀಸ್ ಮಾಡ್ತಿರೋದು ಮೇ ತಿಂಗಳ ಸಂಪೂರ್ಣ ಕೋಟಾನ. ಮೇ 1ನೇ ತಾರೀಕಿನಿಂದ ಮೇ 31ನೇ ತಾರೀಕಿನವರೆಗೆ ಸಂಪೂರ್ಣ ಕೋಟಾನ ರಿಲೀಸ್ ಮಾಡ್ತಿದ್ದಾರೆ. ನೀವು ಈ ಟಿಕೆಟ್ಗಳನ್ನ ಬುಕ್ ಮಾಡಿಕೊಂಡ್ರೆ ಈಸಿಯಾಗಿ ದರ್ಶನ ಆಗುತ್ತೆ ಅಂತ ಹೇಳ್ಬೋದು. ನಿಮಗೆ ಅಂಗ ಪ್ರದಕ್ಷಿಣೆ ಆಗಿರ್ಬೋದು ಅಥವಾ ಸೀನಿಯರ್ ಸಿಟಿಸನ್ ಟಿಕೆಟ್ ಆಗಿರ್ಬೋದು, ಇದು ಸಂಪೂರ್ಣವಾಗಿ ಉಚಿತ ಟಿಕೆಟ್, ಹಾಗೆ ತುಂಬಾನೇ ಸುಲಭವಾಗಿರುವ ದರ್ಶನ ಅಂತ ಹೇಳ್ಬೋದು. ಹಾಗಾಗಿ ಈ ಅವಕಾಶವನ್ನ ಮಿಸ್ ಮಾಡ್ಕೊಳ್ಬೇಡಿ. ತಿರುಮಲದಲ್ಲಿ ಅತಿ ಸುಲಭವಾಗಿ ಆಗುವ ದರ್ಶನ ಅಂತ ಹೇಳ್ಬೋದು. ಈಗ ಬನ್ನಿ ನಮ್ಮ ಸಿಸ್ಟಮ್ನಲ್ಲಿ ಈ ಸೀನಿಯರ್ ಸಿಟಿಸನ್ ಟಿಕೆಟ್ ಹಾಗೆ ಅಂಗ ಪ್ರದಕ್ಷಿಣಾ ಟಿಕೆಟ್ಗಳನ್ನ ಹೇಗೆ ಬುಕ್ ಮಾಡ್ಕೊಳ್ಬೇಕು ಅಂತ ನೋಡೋಣ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ TTD ಅಫಿಷಿಯಲ್ ವೆಬ್ಸೈಟ್ ಆದ ttdevastanams.ap.gov.in ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ ನಂತರ ನಿಮಗೆ ಈ ತರ ಹೋಮ್ ಪೇಜ್ ಬರುತ್ತೆ. ಈ ಹೋಮ್ ಪೇಜ್ ನಲ್ಲಿ ಇದು TTD ಅಫಿಷಿಯಲ್ ವೆಬ್ಸೈಟ್ ನೋಡಿ, ಇಲ್ಲಿ ಕಾಣ್ತಾ ಇದೆ ತಿರುಮಲ ತಿರುಪತಿ ದೇವಸ್ಥಾನಮ್ಸ್ ಅಂತ. ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ನಿಮಗೆ ಎಲ್ಲಾ ರೀತಿಯ ಟಿಕೆಟ್ಸ್ಗಳನ್ನ ಬುಕ್ ಮಾಡ್ಕೊಳ್ಬಹುದಾಗಿರುತ್ತೆ. ಇಲ್ಲಿ ನಿಮಗೆ ಕೆಳಗಡೆ ಡೀಟೇಲ್ಸಿಗೆ ಬಂದಾಗ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ ನೋಡಿ, ಯಾವ ದಿನ ಯಾವ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ ಅಂತ. ಪ್ರಸ್ತುತ ಈಗ ನಮಗೆ ಕನ್ಸರ್ನ್ ಇರೋದು ಅಂಗ ಪ್ರದಕ್ಷಿಣಾ ಟಿಕೆಟ್ಸ್. ಅಂಗ ಪ್ರದಕ್ಷಿಣಾ ಟೋಕನ್ಸ್ ಮೇ ತಿಂಗಳ ಸಂಪೂರ್ಣ ಕೋಟವನ್ನು 23ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಾರೆ. ಇಲ್ಲಿ ಕ್ಲಿಕ್ ಹಿಯರ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಬುಕ್ ಮಾಡ್ಕೊಳ್ಬಹುದಾಗತ್ತೆ. ಹಾಗೆ ಸೀನಿಯರ್ ಸಿಟಿಸನ್ ಟಿಕೆಟ್ಸ್ ಕೂಡ 23ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ರಿಲೀಸ್ ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣಂತೆ ಹೇಗೆ ಬುಕ್ ಮಾಡ್ಕೊಳ್ಬೇಕು ಅಂತ. ಮೊದಲಿಗೆ ಇಲ್ಲಿ ನಿಮಗೆ ಆನ್ಲೈನ್ ಸರ್ವಿಸಸ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಅಂಗ ಪ್ರದಕ್ಷಿಣಾ ಅಂತ ಇರುತ್ತೆ. ಹಾಗೆ ಕೆಳಗಡೆ ಬನ್ನಿ, ಅಂಗ ಪ್ರದಕ್ಷಿಣಂ ಫಾರ್ ಲೋಕಲ್ಸ್ ಅಂತ ಇರುತ್ತೆ. ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಬಾರ್ದು, ಬರೀ ಅಂಗ ಪ್ರದಕ್ಷಿಣಾ ಅಂತ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆನ್ಲೈನ್ ಸರ್ವಿಸಸ್ಗೆ ಮತ್ತೆ ಹೋಗ್ತಿದ್ದೀನಿ. ಹಾಗೆ ಇಲ್ಲಿ ಕೆಳಗಡೆ ನೋಡೋಣ ಅಂತ ಇಲ್ಲೇ ಇದೆ ನೋಡಿ, ಅಂಗ ಪ್ರದಕ್ಷಿಣಂ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ತರ ಲಾಗಿನ್ ಅಂತ ಒಂದು ಆಪ್ಷನ್ ಬರುತ್ತೆ. ನಿಮ್ಮ ಮೊಬೈಲ್ ನಂಬರ್ನ ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಒಮ್ಮೆ ಮೊಬೈಲ್ ನಂಬರ್ನ ಟೈಪ್ ಮಾಡಿಬಿಟ್ಟು ಗೆಟ್ OTP ಅಂತ ಕೊಟ್ಟರೆ ನಿಮ್ಮ ಮೊಬೈಲ್ಗೆ OTP ಬರುತ್ತೆ. ಅದನ್ನ ಎಂಟರ್ ಮಾಡಿದ್ರೆ ಮಾತ್ರ ನೀವು ಬುಕ್ಕಿಂಗ್ ಮಾಡ್ಕೊಳ್ಬಹುದಾಗಿರುತ್ತೆ. ನೋಡಿ, ಈಗ ಅಂಗ ಪ್ರದಕ್ಷಿಣಾ ಓಪನ್ ಆಗಿದೆ. ಇಲ್ಲಿ ನಮಗೆ ಇದೆಲ್ಲ ಮಾರ್ಚ್ ತಿಂಗಳ ಕೋಟ ಮತ್ತು ಏಪ್ರಿಲ್ ತಿಂಗಳ ಕೋಟ ಎಲ್ಲ ರೆಡ್ ತೋರಿಸ್ತಾ ಇದೆ. ಅದೇ ನಮಗೆ ಮೇ ತಿಂಗಳ ಕೋಟ ಬ್ಲೂನಲ್ಲಿ ತೋರಿಸ್ತಾ ಇದೆ. ಶುಕ್ರವಾರದೊತ್ತು ಅಂಗ ಪ್ರದಕ್ಷಿಣೆ ಇರೋದಿಲ್ಲ, ಹಾಗಾಗಿ ಶುಕ್ರವಾರ ಅಂಗ ಪ್ರದಕ್ಷಿಣೆ ಮಾಡೋದಿಲ್ಲ. ಶುಕ್ರವಾರ ಬಿಟ್ಟು ಪ್ರತಿದಿನ ಈ ಅಂಗ ಪ್ರದಕ್ಷಿಣೆ ಇರುತ್ತೆ. ಇಲ್ಲಿ ನಿಮಗೆ ಕೋಟಾ ನಾಟ್ ರಿಲೀಸ್ಡ್ ಅಂತ ತೋರಿಸ್ತಾ ಇದೆ. ಇದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಕರೆಕ್ಟಾಗಿ ಗ್ರೀನಲ್ಲಿ ತೋರಿಸುತ್ತೆ. ಗ್ರೀನ್ ಅಂದರೆ ಅದು ಅವೈಲಬಲ್ ಅಂತ. ಆ ಸಮಯಕ್ಕೆ ಸರಿಯಾಗಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಈ ಟಿಕೆಟ್ಗಳನ್ನ ನೀವು ಬುಕ್ ಮಾಡ್ಕೊಳ್ಬೋದಾಗತ್ತೆ.
9:55ಕ್ಕೆ OTPನ ಎಂಟರ್ ಮಾಡಿ ಲಾಗಿನ್ ಆಗಿದ್ದು 10 ಗಂಟೆಗೆ ಕರೆಕ್ಟಾಗಿ ನೀವು ಅಂಗಪ್ರದಕ್ಷಿಣೆಗೆ ಬಂದರೆ ಈ ಟಿಕೆಟ್ ಸಿಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಥರ ಮಾಡೋದ್ರಿಂದ ಸಿಗುತ್ತೆ. ಆಮೇಲೆ ನೀವೇನಾದರೂ ಇಬ್ಬರು ಟಿಕೆಟ್‌ನ ಟ್ರೈ ಮಾಡ್ತಿದ್ರೆ ಒಬ್ಬೊಬ್ರದ್ದು ಸಪ್ರೇಟಾಗಿ ಮಾಡೋದ್ರಿಂದನೂ ನಿಮಗೆ ಚಾನ್ಸಸ್ ಜಾಸ್ತಿ ಆಗುತ್ತೆ. ಯಾಕಂದರೆ ನೀವು ಇಬ್ಬರ ಡೀಟೇಲ್ಸ್‌ನ ಎಂಟರ್ ಮಾಡೋದು ಅಷ್ಟೊತ್ತಿಗೆ ಕಂಪ್ಲೀಟಾಗಿ ಫುಲ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಬ್ಬರು ಸಪ್ರೇಟ್ ಪರ್ಸನ್‌ನ ಕೂತ್ಕೊಂಡು ಸಪ್ರೇಟಾಗಿ ಅವ್ರವ್ರ ಟಿಕೆಟ್ ಅವ್ರವ್ರು ಬುಕ್ ಮಾಡಿಕೊಂಡ್ರೆ ಇನ್ನೂ ಚಾನ್ಸಸ್ ಜಾಸ್ತಿ ಇರುತ್ತೆ ನಿಮಗೆ ಸಿಗೋದಕ್ಕೆ. ಹಾಗೆ ನಿಮಗೆ ಸೀನಿಯರ್ ಸಿಟಿಸನ್ ಟಿಕೆಟ್ಸ್ ಕೂಡ ತೋರಿಸ್ತೀನಿ. ಇಲ್ಲೇ ಆನ್ಲೈನ್ ಸರ್ವಿಸಸ್ ಅಂತ ಇರುತ್ತೆ. ಆನ್ಲೈನ್ ಸರ್ವಿಸಸ್ಗೆ ಹೋದಾಗ ಇಲ್ಲಿ ಡಿಫರೆಂಟ್ಲಿ ಏಬಲ್ಡ್ ಆರ್ ಸೀನಿಯರ್ ಸಿಟಿಸನ್ ದರ್ಶನ್ ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ನೋಟ್ ಅಂತ ಇರುತ್ತೆ. ಇಲ್ಲಿ ಎಲ್ಲ ಇನ್ಸ್ಟ್ರಕ್ಷನ್ ಇರುತ್ತೆ. ಈ ಇನ್ಸ್ಟ್ರಕ್ಷನ್ ಎಲ್ಲ ನೀವು ಪೂರ್ತಿಯಾಗಿ ಓದ್ಬೋದಾಗಿರುತ್ತೆ. ಅದಾದ ನಂತರ ನಿಮ್ಗೆ ಇಲ್ಲಿ ಸೇವಾ ಸ್ಲಾಟ್ಸ್ ಅಂತ ಇರುತ್ತೆ ನೋಡಿ. ಇಲ್ಲಿ ಕ್ಯಾಟಗರಿನಲ್ಲಿ ಬಂದಾಗ ಸೀನಿಯರ್ ಸಿಟಿಸನ್ ಕ್ಯಾಟಗರಿ ಆದರೆ ಸೀನಿಯರ್ ಸಿಟಿಸನ್ ಮೆಡಿಕಲ್ ಕೇಸಸ್ ಅಂದರೆ ಓಪನ್ ಹಾರ್ಟ್ ಸರ್ಜರಿ, ಕ್ಯಾನ್ಸರ್ಸು, ಈ ಥರ ತುಂಬ ಕ್ರಿಟಿಕಲ್ ಡಿಸೀಸಸ್ ಏನಿರುತ್ತೆ ಅದಕ್ಕೆ ಅದು ಮೆಡಿಕಲ್ ಕೇಸಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಹಾಗೆ ಡಿಫರೆಂಟ್ಲಿ ಏಬಲ್ಡ್ ಅಂದರೆ ಫಿಸಿಕಲಿ ಚಾಲೆಂಜ್ ಕೋಟಾದಲ್ಲಿ ಏನಾದರೂ ನೀವು ತೆಗೆದುಕೊಳ್ಬೇಕು ಅಂದರೆ ಡಿಫರೆಂಟ್ಲಿ ಏಬಲ್ಡ್ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೀನಿಯರ್ ಸಿಟಿಸನ್ಸ್ ಆದರೆ ಸೀನಿಯರ್ ಸಿಟಿಸನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದಾದ ನಂತರ ಇಲ್ಲಿ ಏಜ್ ಮತ್ತು ಅಕಂಪ್ಲಿಷ್ ವಿತ್ ಸ್ಪೌಸ್ ಅಂತ ಇರುತ್ತೆ. ನೀವು ನಿಮ್ಮ ಹೆಂಡತಿ ಜೊತೆ ಹೋಗಬೇಕು ಅಂದರೆ ಎಸ್ ಅಂತ ಕೊಡಬೇಕು, ಇಲ್ಲ ಅಂದರೆ ನೋ ಅಂತ ಕೊಡಬೇಕು. ನೀವು ಎಸ್ ಅಂತ ಏನಾದರೂ ಕೊಟ್ಟರೆ ಅವರ ಆಧಾರ್ ಡೀಟೇಲ್ಸ್ ಕೂಡ ನೀವು ಎಂಟರ್ ಮಾಡಬೇಕಾಗತ್ತೆ. ನೋ ಅಂತ ಕೊಟ್ಟರೆ ನಿಮ್ಮ ಸಿಂಗಲ್ ಪರ್ಸನ್ ಇರುತ್ತೆ, ನಿಮ್ಮ ಡೀಟೇಲ್ಸ್ ಮಾತ್ರ ಎಂಟರ್ ಮಾಡಿಬಿಟ್ಟು ನಂತರ ನಿಮ್ಮ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡುವಾಗ ಅದು 1 MBಗಿನ್ನ ಕಡಿಮೆ ಇರಬೇಕು, ಅದೊಂದು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇಲ್ಲಿ ಹಾಕಿದ್ದಾರೆ ನೋಡಿ, ಓನ್ಲಿ ಸ್ಪೌಸ್ ಇಸ್ ಅಲೋಡ್ ಆಸ್ ಅನ್ ಅಟೆಂಡೆಂಟ್ ಅಂತ, ಬೇರೆ ಯಾರನ್ನೂ ಅಲೋ ಮಾಡೋದಿಲ್ಲ. ಹಾಗೆ ಕೆಳಗಡೆ ಬರ್ತೀನಿ ನೋಡಿ, ಈಗ ಸಂಪೂರ್ಣ ರೆಡ್ನಲ್ಲಿ ತೋರಿಸ್ತಾ ಇದೆ ಫೆಬ್ರವರಿ ತಿಂಗಳ ಕೋಟ, ಮಾರ್ಚ್ ತಿಂಗಳ ಕೋಟ, ಹಾಗೆ ಏಪ್ರಿಲ್ ತಿಂಗಳ ಕೋಟ. ಇನ್ನು ಮೇ ತಿಂಗಳ ಕೋಟ ಬ್ಲೂನಲ್ಲಿ ತೋರಿಸ್ತಾ ಇದೆ. ಮಧ್ಯಾಹ್ನ 3 ಗಂಟೆಗೆ ಕರೆಕ್ಟಾಗಿ ಇದು ಗ್ರೀನ್ನಲ್ಲಿ ಅವೈಲಬಲ್ ತೋರಿಸುತ್ತೆ. ಆವಾಗ ನೀವು ಈ ಟಿಕೆಟ್ಗಳನ್ನ ನೀವು ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಇದು ಸೀನಿಯರ್ ಸಿಟಿಸನ್ ಟಿಕೆಟ್ಸ್ ಹೇಗೆ ಬುಕ್ ಮಾಡ್ಕೊಳ್ಬೇಕು ಅಂತ. ಇದೆಲ್ಲ ಇವತ್ತಿನ ಮಾಹಿತಿಯಾಗಿತ್ತು. ಇದೇ ರೀತಿಯ ತಿರುಮಲದ ಎಲ್ಲ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ಹೊಸ ವಿಡಿಯೋಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.